ಟಗರು ಹಿಂದೆ ಮುಂದೆ ಮಾಡಿ ಗುದ್ದಿ ಬಿಡುತ್ತೆ, ಹುಷಾರ್. ಸ್ಫೋಟಕ ಹೇಳಿಕೆ ಕೊಟ್ಟ ಸಿಎಂ ಆಪ್ತ ಮಹದೇವಪ್ಪ. ಟಗರು ಹಿಂದೆ ಮುಂದೆ ಹೋಗಿ ಗುದ್ದಿ ಬಿಡುತ್ತೆ, ಹುಷಾರಾಗಿರ್ಬೇಕು. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಆಪ್ತ ಮಹದೇವಪ್ಪ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ಏನು ಎಐಸಿಸಿ ಅಧ್ಯಕ್ಷರನ್ನ ಡಿಕೆ ಭೇಟಿ ಆದ್ರೆ ತಪ್ಪೇನಿದೆ? ಎಲ್ಲೆಲ್ಲಿ ಒಳಸುಳಿ ಇರುತ್ತೋ ಅಲ್ಲಿ ನೀರು ಹರಿಯುತ್ತೆ. ನಿಗೂಢ ಹೇಳಿಕೆ ಕೊಟ್ಟ ಸಿಎಂ ಆಪ್ತ ಮಹದೇವಪ್ಪ. ಆದ್ರೆ ಒಂದಂತೂ ಸತ್ಯ, ಟಗರು ಗುದ್ದು ಬಿಡುತ್ತೆ. ನಾನು ಹೇಳಿದ್ದು ಟಗರು ಮೂವ್ಮೆಂಟ್ ಬಗ್ಗೆ ರೀ ಅಂತ ಮಹದೇವಪ್ಪ ಸಮಜಾಯಿಸಿ ಕೊಟ್ಟಿದ್ದಾರೆ. ತಕ್ಷಣವೇ ಮಹದೇವಪ್ಪ ಡ್ಯಾಮೇಜ್ ಕಂಟ್ರೋಲ್ ಮಾತು. ಮುಖ್ಯಮಂತ್ರಿಗಳು ಮತ್ತು ನಾವು ತಿಂಡಿಗೆ ಸೇರಿದ್ವಿ ಅಷ್ಟೇ, ನಾವು ಸಿಎಂಗೆ ಸಲಹೆ ಕೊಡೋದು ಏನಿದೆ ಎಂದ ಮಹದೇವಪ್ಪ. ಅಶ್ವವೇಗ ವರದಿಗೆ ಸ್ಪಂದಿಸಿದ ಸಿಎಂ ಆಪ್ತ ಮಹದೇವಪ್ಪ. ಮಹದೇವಪ್ಪ ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸ. ನೋಡಿ, ಈಗ ಯಾರು ಏನೇ ಮಾತಾಡಿದ್ರು ದೊಡ್ಡ ಸ್ಟೋರಿನೇ ಆಗ್ಬಿಡ್ತದೆ. ಯಾಕಂದ್ರೆ ಆ ರೀತಿಯಾಗಿದೆ ಈಗಿನ ಸಿಚುವೇಶನ್ಸ್ಗಳು. ರಾಜಕೀಯವಾಗಿ ಏನ್ ನಡೀತಾ ಇದೆ ಅಲ್ಲ, ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ನಿಜಕ್ಕೂ ಇಲ್ಲಿ ಹೋದ್ರು ಹುಲಿ ಹೋಯ್ತು ಅನ್ನುವಂತ ಸಿಚುವೇಶನ್ ಇದೆ ಈಗ ರಾಜಕೀಯವಾಗಿ. ಹಾಗಾಗಿ ಮಹದೇವಪ್ಪ ಹೇಳಿರುವಂತಹ ಒಂದು ಮಾತು, ಸಚಿವರ ಜೊತೆ ಸೇರಿ ಸುದ್ದಿಗೋಷ್ಠಿ, ನೀವು ಎಲ್ಲರ ಜೊತೆ ಸೇರಿ ಸಭೆ, ಮೀಟಿಂಗು, ಈ ರೀತಿ ಒಂದರ ಮೇಲೆ ಒಂದು ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದರಲ್ಲಿ ಮಹದೇವಪ್ಪ ಹೇಳಿರುವಂಥದ್ದು, ಟಗರಿಗೆ ಹಿಂದೆ ಮುಂದೆ ಹೋಗಿ ಗುದ್ದು ಬಿಡುತ್ತೆ, ಹುಷಾರಾಗಿರ್ಬೇಕು ಅನ್ನುವಂಥ ಹೇಳಿಕೆಯನ್ನ ಏನ್ ಕೊಟ್ಟಿದಾರಲ್ಲ, ಅದನ್ನ ಮತ್ತು ಬೇರೆ ರೀತಿಯಲ್ಲಿ ಸಮಜಾಯಿಸಿ ಕೊಡೋದ್ರಲ್ಲಿ ಹೋಗಿದ್ದಾರೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ, ಅದರಲ್ಲೇನಿದೆ? ಎಐಸಿಸಿ ಅಧ್ಯಕ್ಷರನ್ನ ಡಿಕೆ ಭೇಟಿಯಾಗಿದ್ದಾರೆ, ಅದರಲ್ಲೇನಿದೆ? ಆದ್ರೆ ಟಗರು ಬಗ್ಗೆನೂ ಕೂಡ ಹುಷಾರಾಗಿರ್ಬೇಕು. ಯಾವಾಗ ಗುದ್ದುತ್ತೋ ಅಂತ ಹೇಳಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನ ಯಾರು ಹೇಗೆ ಅರ್ಥೈಸ್ಕೊಳ್ತಿರೋ ಹಾಗೆ ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ರಾಜಕೀಯವಾಗಿ ಮಾತಾಡುವಂತ ಅರ್ಥಗಳು ಒಂದಾಗಿದ್ರೆ ನಾನೆಲ್ಲಿ ಹಾಗೆ ಮಾತಾಡಿದ್ದೀನಿ. ಬಟ್ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಹೇಳ್ತಾರೆ, ಯಾವುದು ಬಣ ಇಲ್ಲ, ಎಲ್ಲರೂ ಸಹಿತ ಒಂದಾಗಿದ್ದೀವಿ, ಯಾವ ಗುಂಪು ಇಲ್ಲ ನಮ್ಮಲ್ಲಿ. ಬಟ್ ಕೊಡುವಂತ ಹೇಳಿಕೆಗಳನ್ನ ನೋಡಿ ಪ್ರಶ್ನೆ ಮಾಡಿದ್ರೆ ನಾಯಕರುಗಳ ಉತ್ತರಗಳು ಹಾರೈಕೆ ಉತ್ತರಗಳಾಗಿರುತ್ತೆ. ಟಗರ್ ಗುಮ್ಮುತ್ತೆ, ಯಾರಿಗ್ ಗುಮ್ಮುತ್ತೆ ಬೇಕಲ್ವಾ? ಯಾರಿಗ್ ಗುಮ್ಮುತ್ತೆ ಅನ್ನುವಂಥದ್ದು ಮುಂದೆ ಇರುವಂತಹ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಗುಮ್ಮುತ್ತಾ, ಯಾರಿಗ್ ಗುಮ್ಮುತ್ತೆ ಅಂತ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಡಿ ಕೆ ಶಿವಕುಮಾರು ಹೈಕಮಾಂಡ್ ಭೇಟಿಗೆ ಅಂತ ಹೋಗಿ ಡಿ ಕೆ ಬ್ರದರ್ಸ್ ಜಾಂಡ ಓಡ್ಬಿಟ್ಟಿದ್ದಾರೆ. ಅಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ, ಅದ್ರ ಜೊತೆಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲೇಬೇಕು ಅನ್ನುವಂಥದ್ದು, ಕ್ಲಾರಿಟಿ ಕೊಡಿ ನಮಗೆ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಬ್ರದರ್ಸು ಪ್ಲಾನಿಂಗ್ ಅಲ್ಲಿ ಹೋಗಿದ್ದಾರೆ ದೆಹಲಿಗೆ. ಬಟ್ ಇಲ್ಲಿ ಸ್ಥಳೀಯವಾಗಿ ಏನ್ ನಡೀತಾ ಇದೆ ರಾಜಕೀಯವಾಗಿ, ಸಿದ್ದರಾಮಯ್ಯ ಇಲ್ಲಿದ್ಕೊಂಡು ಏನು ಮಾಡ್ಬೇಕಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿದ್ಕೊಂಡು ತನ್ನ ಕುರ್ಚಿಯ ಉಳಿವಿಗಾಗಿ ಏನ್ ಮಾಡ್ಬೇಕು ಅದರ ಶತ ಪ್ರಯತ್ನ. ಒಂದು ವೇಳೆ ಬದಲಾವಣೆ ಆಗೋದೇ ಫಿಕ್ಸ್ ಆಯ್ತಾ, ಡಿ ಕೆ ಶಿವಕುಮಾರ್ಗೆ ಯಾಕೆ ಕೊಡಬೇಕು, ಬೇರೆ ಅವರನ್ನ ಬಿಡೋಣ ಅನ್ನುವಂಥದ್ದು. ಹಾಗಾಗಿ ದಲಿತ ಕಾರ್ಡ್ ಸಹಿತ ಒಂದ್ ಕಡೆ ಪ್ಲೇ ಆಗ್ತಾ ಇದೆ. ಬಟ್ ಇಲ್ಲಿ ಸಿ ಮಹದೇವಪ್ಪ ಅವರ ಹೇಳಿಕೆ ನೋಡಿ, ಟಗರ್ ಗುಮ್ಮುತ್ತೆ ಹುಷಾರು ಅಂದ್ರೆ ಟಗರ್ ಯಾರಿಗ್ ಗುಮ್ಮುತ್ತೆ ಅನ್ನುವಂಥದ್ದು, ಅದನ್ನೊಂದು ಕ್ಲಾರಿಟಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಬರುವಂತ ಮಾತುಗಳೇನು, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಗುಂಪು ಅನ್ನೋದಿಲ್ಲ ನಮ್ಮಲ್ಲಿ ಪಕ್ಷದಲ್ಲಿ, ಎಲ್ಲರೂ ಸೇರಿ ಪಕ್ಷವನ್ನ ನಡೆಸ್ತಾ ಇದ್ದೀವಿ, ಎಲ್ಲರೂ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ.